ಆರಂಭದಲ್ಲಿ ಬರ್ತಾ ಇದ್ವು ಒಂದ್ ಸ್ವಲ್ಪ ಅನ್ನೋನ್ ನಂಬರ್ಸ್ ಇಂದ ಬರ್ತಿದ್ವು, ಹೊಡಿಬೇಕಂತ ಒಂದ್ ಸ್ವಲ್ಪ ಕಾಯ್ತಿದ್ರು ಈ ಸಂಘಟನೆ ಕಟ್ಟುವಂತ ಪೂರ್ವದಲ್ಲಿ. ಬಟ್ ಈಗ ಗೊತ್ತಿಲ್ಲ, ಆ ತರದ್ದು ಇದುವರೆಗೂ ಏನು ಬಂದಿಲ್ಲ. ಬಟ್ ಒಂದು ದೊಡ್ಡ ಮಟ್ಟದ ಜನಬೆಂಬಲ ಮಾತ್ರ ಸಿಕ್ಕಿದೆ. ನನಗೆ ಫೋನ್ ಇಟ್ಟು ಬಿಟ್ರೆ ಒಂದು 100 ಕಾಲ್ ಬಂದು ಹೋಗಿರುತ್ತೆ. ಅಷ್ಟೊಂದು ಜನ ಫೋನ್ ಮಾಡಿ ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಸಮಾಜದ ಗಣ್ಯರು, ಪೊಲೀಸರು, ರಾಜಕಾರಣಿಗಳು, ಸಾಹಿತಿಗಳು, ಸಿನಿಮಾದವರು ಎಲ್ಲರೂ ಕೂಡ ಸಂಪರ್ಕದಲ್ಲಿ ಇದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಕೆಲಸ ಆಗ್ತಿದೆ ಹೊರತು ಥ್ರೆಟ್ ಅಂತ ಯಾವುದು ಬಂದಿಲ್ಲ. ಥ್ರೆಟ್ ಅಂತ ಇದುವರೆಗೂ ನಿಮ್ಗೆ ಬೇರೆ ಇನ್ಯಾವುದು ಬಂದಿಲ್ಲ? ಆ ಪ್ರಾರಂಭದಲ್ಲಿ ಮಾತ್ರ ಬಂದಿದ್ದು? ಪ್ರಾರಂಭದಲ್ಲಿ ಇತ್ತು, ತುಂಬಾ ಇತ್ತು. ಅದನ್ನ ನಾನು ಫೇಸ್ಬುಕ್ ಅಲ್ಲೇ ಬಂದು ಹೇಳಿದ್ದೀನಿ, ತುಂಬಾ ಇತ್ತು. ಆ ದೆಹಲಿ ರಾಷ್ಟ್ರೀಯ ಉತ್ಸವ ಮಾಡ್ಬೇಕಂದಾಗ ನೀನ್ ಯಾರು ಅದನ್ನೆಲ್ಲ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಂಡಿದ್ರು. ಮತ್ತೆ ಇಲ್ಲಿ ಸ್ಮಾರಕದ ಹೋರಾಟವನ್ನ ಮಾಡ್ತೀನಿ ಅಂತ ಹೋದಾಗ ಅವಾಗ್ಲೂ ಕೂಡ ಕೆಲವು ಗಾಂಧಿನಗರದ ಕೆಲವು ಕಡೆಗೆಲ್ಲ ನನ್ನನ್ನ 10 ಜನ ಗುಂಪು ಕುಡ್ಕೊಂಡು ಸೆಂಟರ್ಗೆ ಹಾಕೊಂಡಿದ್ರು. ಮತ್ತೆ ಫೋನ್ ಕಾಲಲ್ಲಿ ಬರ್ತಾ ಇತ್ತು, ವಾಯ್ಸ್ ನೋಟಲ್ಲಿ ಬರ್ತಾ ಇತ್ತು, ಅದೆಲ್ಲ ಆಗ್ತಿತ್ತು. ಈಗ ಅಂತ ಮೀರಿ ಬೆಳೆದಿದ್ವಿ. ಸೊ ಈಗೇನಾದ್ರೂ ಸುಪಾರಿಗಳನ್ನು ಕೊಡ್ಬೇಕಷ್ಟೇ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸ್ಮಾರಕಗಳು, ಭವನಗಳು ಮತ್ತು ಅವರ ಹೆಸರು ಉಳಿಸುವ ಕೆಲಸಗಳು ರಾಜ್ಯದ ಮೂಲೆ ಮೂಲೆಯಲ್ಲೂ ಆಗಲಿ, ಆದ್ರೆ ಪುಣ್ಯಭೂಮಿ ಅಲ್ಲೇ ಇರ್ಲಿ ಅಂತ. ಸೊ ಪುಣ್ಯಭೂಮಿ ಅಲ್ಲೇ ಇರುತ್ತೆ.